ಕೇವಲ ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ಇಡೀ ದೇಶದಲ್ಲೇ ಕೋಲಾಹಲವನ್ನ ಎಬ್ಸಿತ್ತು ಸದನದಲ್ಲಿ ರಾಜಣ್ಣ ಈ ಹನಿ ಟ್ರ್ಯಾಪ್ ವಿಷಯವನ್ನ ಹೇಳಿದಾಗ. ಈ ಬಗ್ಗೆ ಕಂಪ್ಲೇಂಟ್ ಕೊಡ್ತೀನಿ ಅಂತಾನೂ ಅವ್ರು ಹೇಳಿದ್ರು. ಆದ್ರೆ ಸದನದಲ್ಲಿ ವಿಷಯ ಪ್ರಸ್ತಾಪ ಆಗಿ 4 ದಿವಸ ಆದ್ಮೇಲೆ ಅವರು ಮನವಿಯನ್ನ ಕೊಟ್ಟಿದ್ದಾರೆ. ಕಂಪ್ಲೇಂಟ್ ಅನ್ನ ಇನ್ನೂ ಕೊಟ್ಟಿಲ್ಲ. ಗೃಹ ಸಚಿವರಿಗೆ ರಾಜಣ್ಣ ಮನವಿಯನ್ನ ಕೊಟ್ಟಾಯ್ತು. ಇನ್ನು ಅಧಿಕೃತವಾಗಿ ಪೊಲೀಸರಿಗೆ ಈ ಬಗ್ಗೆ ದೂರನ್ನ ಯಾವಾಗ ಕೊಡ್ತಾರೆ ಅನ್ನೋದು ಈಗಿರುವಂತ ಕುತೂಹಲ. ಹನಿ ಟ್ರ್ಯಾಪ್ ಯತ್ನ ತನ್ನ ಮೇಲೆ ಆಗಿದೆ, ತನ್ನ ಪುತ್ರನ ಮೇಲೆ ಆಗಿದೆ ಅಂತೆಲ್ಲ ಬಹಿರಂಗವಾಗಿ ಮಾಧ್ಯಮದ ಮುಂದೆ ಎಲ್ಲ ಹೇಳ್ಕೊಳ್ತಿದ್ದಾರೆ. ಸದನದಲ್ಲೂ ವಿಷಯ ಪ್ರಸ್ತಾಪ ಮಾಡಿದ್ರು. ಸದನದಲ್ಲೇ ಸಾಕ್ಷಿ ಪುರಾವೆ ಇದಕ್ಕಿದೆ ಅಂತಾನೂ ಅವರು ಹೇಳ್ಕೊಂಡಿದ್ರು. ಈಗ ಯಾವುದೇ ಸಾಕ್ಷ್ಯ ಇಲ್ಲ ಅಂತ ಅವರೇ ಹೇಳ್ತಾ ಇರೋದು ಯಾಕೆ? ಇದು ಹಲವಾರು ಅನುಮಾನಗಳಿಗೆ ಕಾರಣ ಆಗಿದೆ. ದೂರು ಕೊಡದೆ ತನಿಖೆ ಹೇಗೆ ಅಂತ ಹೇಳಿ ಪರಮೇಶ್ವರ್ ಅವರು ಹೇಳ್ತಾ ಇದ್ದಾರೆ. ತನಿಖಾ ಸಂಸ್ಥೆ ನಿರ್ಧಾರಕ್ಕೂ ಕೂಡ ದೂರಿನ ನೆಪವನ್ನ ಸರ್ಕಾರ ಈಗ ಹೇಳ್ತಾ ಇದೆ. ಇನ್ನೊಂದ್ ಕಡೆ ಸುಪ್ರೀಂ ಕೋರ್ಟ್ ನಲ್ಲಿ ಕಾನೂನು ರೀತಿಯಲ್ಲಿ ಏನಾಗುತ್ತೆ ಈ ಕೇಸಲ್ಲಿ ಅಂತ ನೋಡಬೇಕು. ಯಾಕಂದ್ರೆ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನ ಒಬ್ರು ವಕೀಲರು ಸಲ್ಲಿಕೆ ಮಾಡಿಕೊಂಡಿದ್ದಾರೆ. ಸುಪ್ರೀಂ ಕೋರ್ಟ್ ನಲ್ಲಿ ಈ ವಿಷಯ ಇವತ್ತು ವಿಚಾರಣೆಗೆ ಬರುತ್ತೆ. ಸುಪ್ರೀಂ ಕೋರ್ಟ್ ಕೂಡ ಈ ವಿಷಯವನ್ನ ವಿಚಾರಣೆಗೆ ಎತ್ಕೊಂಡಾಗ ಯಾವ ತರ ಚಾಟಿ ಬೀಸುತ್ತೆ ಅನ್ನುವಂತ ಕುತೂಹಲನೂ ಇದೆ. ಸಾಕ್ಷಿ ಇದೆ, ಕಾನೂನು ತಜ್ಞರ ಜೊತೆ ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ಯಾವ ತರ ಕಂಪ್ಲೇಂಟ್ ಕೊಡ್ತಾರೆ ಅಂತ ಹೇಳಿ ಕುತೂಹಲ ಇತ್ತು. ಆದ್ರೆ ನಿನ್ನೆ ಅದು 3 ಪುಟಗಳ ಮನವಿಗೆ ಮಾತ್ರ ಸೀಮಿತ ಆಯ್ತು. ಮತ್ತೆ ಮಾಧ್ಯಮದವರ ಮುಂದೆ ರಾಜಣ್ಣ ಮಾತನಾಡುವಾಗ ಯಾವುದೇ ಸಾಕ್ಷಿಗಳಿಲ್ಲ. ಇನ್ಫ್ಯಾಕ್ಟ್ ಬೆಂಗಳೂರಿನ ತಮ್ಮ ಮನೆಯಲ್ಲಿ ಸಿಸಿಟಿವಿ ಕೂಡ ಇರಲಿಲ್ಲ. ಈ ಘಟನೆಯೆಲ್ಲ ಆದ್ಮೇಲೆ ಸಿಸಿಟಿವಿ ಹಾಕ್ಸಿದ್ದೀನಿ ಅಂತ ಹೇಳಿರೋದು ಕೂಡ ಹಲವಾರು ಅನುಮಾನಗಳಿಗೆ ಕಾರಣ ಆಗಿದೆ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನ್ಯೂಸ್ ರೂಮ್ ಇಂದ ನಮ್ಮ ಪೊಲಿಟಿಕಲ್ ಬ್ಯೂರೋ ರಿಪೋರ್ಟರ್ ಕೃಷ್ಣ. ರಾಷ್ಟ್ರ ಮಟ್ಟದಲ್ಲಿ ಒಂಥರ ಹಲ್ಚಲನ್ನ ಎಬ್ಸಿತ್ತು ನ್ಯೂಸ್ 18 ಬ್ರೇಕ್ ಮಾಡಿದಂತ ಈ ಸುದ್ದಿ. ಯಾವಾಗ ಕಂಪ್ಲೇಂಟ್ ಕೊಡ್ತಾರೆ, ಕಂಪ್ಲೇಂಟ್ ಅಲ್ಲಿ ಏನಿರುತ್ತೆ, ಅದಕ್ಕೆ ಪೂರಕವಾಗಿ ದಾಖಲೆಗಳು ಸಾಕ್ಷ್ಯಗಳು ಏನು ಒದಗಿಸ್ತಾರೆ ಅನ್ನೋ ಕುತೂಹಲದ ಮಧ್ಯದಲ್ಲಿ ಅವರು ಡಿಲೇ ಮಾಡಿದ್ದು, ಈಗ ಸಾಕ್ಷ್ಯ ಇಲ್ಲ ಅಂತ ಹೇಳ್ತಿರೋದು, ಕೇವಲ ಮನವಿಗೆ ಮಾತ್ರ ಈ ಪ್ರಕರಣ ಸೀಮಿತವಾಗಿರೋದು ಯಾವ ತರ ಅನುಮಾನಗಳನ್ನು ಮೂಡಿಸ್ತಾ ಇದೆ? ಶರ್ಮಿತಾ, ಬಹುಶಃ ಎಲ್ಲೋ ಒಂದು ಕಡೆಗೆ ರಾಜ್ಯ ಕಾಂಗ್ರೆಸ್ನಲ್ಲಿ ಮುಖ್ಯಮಂತ್ರಿ ಆಕಾಂಕ್ಷೆ ಪ್ರಬಲವಾಗಿದ್ದಾರೆ. ಅವ್ರನ್ನ ಕಟ್ಟಿ ಹಾಕಬೇಕು ಅನ್ನೋ ನಿಟ್ಟಿನಲ್ಲಿ ಮಾತ್ರ ಕೆ ಎನ್ ರಾಜಣ್ಣ ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈ ಒಂದು ತಂತ್ರಗಾರಿಕೆಯನ್ನು ಮಾಡಿದ್ರೆ ಅನ್ನೋ ಪ್ರಶ್ನೆ ಈಗ ರಾಜ್ಯ ಮಟ್ಟದಲ್ಲಿ ಉದ್ಭವ ಆಗಿರುವಂಥದ್ದು. ಯಾಕಂದರೆ ಕೆ ಎನ್ ರಾಜಣ್ಣ ಅವ್ರ ಮೇಲೆ ಬಂದಿದ್ದಂಥ ಆಪಾದನೆ ಇದು ದೊಡ್ಡ ಮಟ್ಟದ ಅಂತಲೇ ಹೇಳ್ಬೋದು. ಮತ್ತು ಸಚಿವರೇ ಹನಿ ಟ್ರ್ಯಾಪ್ ಅನ್ನೋ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡಿದಂಥ ಸಂದರ್ಭದಲ್ಲಿ ಸಂಬಂಧಪಟ್ಟಂಥ ಅಧಿಕಾರಿಗಳು ಮತ್ತು ಸಂಬಂಧಪಟ್ಟಂಥ ಸರ್ಕಾರ ಅಂದರೆ ಮುಖ್ಯಮಂತ್ರಿಗಳು ಈಗಾಗಲೇ ತೀರ್ಮಾನವನ್ನು ಕೈಗೊಳ್ಳಬೇಕಾಗಿತ್ತು ತನಿಖೆಗೆ. ಆದರೆ ಕಳೆದ ಹಲವು ದಿನಗಳ ನಂತರ ವಿಳಂಬ ಮಾಡಿ ಈಗ ಕೆ ಎನ್ ರಾಜಣ್ಣ ಅವರು ಅಂತಿಮವಾಗಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ದೂರನ್ನು ಕೊಟ್ಟಿದ್ದಾರೆ. ಆದರೆ ಎಲ್ಲೋ ಒಂದು ಕಡೆ ಹಿರಿಯ ಪೊಲೀಸ್ ಅಧಿಕಾರಿಗಳಿಗೆ ಅವರು ದೂರನ್ನು ಕೊಡಬಹುದಾಗಿತ್ತು. ದೂರನ್ನು ಕೊಟ್ಟು ತಮ್ಮಲ್ಲಿರ್ತಕ್ಕಂಥ ಸಾಕ್ಷ್ಯಗಳನ್ನು ಸಂಗ್ರಹ ಮಾಡಿ ಅವರಿಗೆ ಕೊಡುವಂಥದ್ದು ಮತ್ತು ಅವರು ಆ ವಿರುದ್ಧವಾಗಿ ತಕ್ಕವಾದಂಥ ಕ್ರಮವನ್ನು ಕೈಗೊಳ್ಳಿ ಅನ್ನೋ ಒಂದು ಮನವಿಯನ್ನು ಕೂಡ ಮಾಡ್ಕೊಳ್ಬಹುದಾಗಿತ್ತು. ಆದರೆ ಕೇವಲವಾಗಿ ಇದು ಪೊಲಿಟಿಕಲ್ ಅಂದರೆ ರಾಜಕೀಯವಾಗಿ ಮಾತ್ರ ಇದನ್ನು ಬಳಕೆಯನ್ನು ಮಾಡ್ತಾ ಇದ್ದಾರೆ ಒಂದು ಪ್ರಶ್ನೆ ಈಗ ಉದ್ಭವ ಆಗಿರುವಂಥದ್ದು. ಮತ್ತು ಸಾರ್ವಜನಿಕ ವಲಯದಲ್ಲೂ ಕೂಡ ಕೇಳಿಬರ್ತಾ ಇರುವಂಥದ್ದು ಹನಿ ಟ್ರ್ಯಾಪ್ಗೆ ಏನಾದರೂ ಕೆ ಎನ್ ರಾಜಣ್ಣವರು ಒಳಗಾಗಿ ಈಗ ಹನಿ ಟ್ರ್ಯಾಪ್ ಒಳಗಾಗಿ ಎಲ್ಲೋ ಒಂದು ಕಡೆ ಅದನ್ನು ಹೊರಗಡೆ ಬಂದ್ಬಿಡುತ್ತೆ ಅನ್ನೋ ಒಂದು ಭಯದಲ್ಲಿ ಕೇವಲವಾಗಿ ಗೃಹ ಸಚಿವ ಪರಮೇಶ್ವರ್ ಅವರಿಗೆ ಮಾತ್ರ ಮನವಿಯನ್ನು ಮಾಡ್ಕೊಂಡ್ರೆ ಒಂದು ಪ್ರಶ್ನೆ ಉದ್ಭವ ಆಗಿರುವಂಥದ್ದು. ಮತ್ತು ಪರಮೇಶ್ವರ್ ಅವರು ಕೂಡ ಕಳೆದ ಹಲವು ದಿನಗಳನ್ನು ಹೇಳ್ತಾ ಇದ್ರು, ಇದ್ರ ಬಗ್ಗೆ ಸದನದಲ್ಲಿ ಕೂಡ ಪ್ರಸ್ತಾಪವನ್ನು ಮಾಡಿದ್ರು, ಇದ್ರ ಬಗ್ಗೆ ಗಂಭೀರವನ್ನು ತೆಗೆದುಕೊಂಡು ತನಿಖೆಯನ್ನು ಮಾಡ್ತೀವಿ ಅನ್ನೋಂಥದ್ದು. ಆದರೆ ಕೆ ಎನ್ ರಾಜಣ್ಣ ಅವರು ಯಾವಾಗ ದೂರನ್ನು ಕೊಟ್ಟರೋ ಅದಾದ ನಂತರವಾಗಿ ಪರಮೇಶ್ವರ್ ಕೂಡ ಅಧಿಕೃತವಾಗಿ ರಿಯಾಕ್ಷನ್ ಕೊಟ್ಟಿದ್ದಾರೆ. ಆದರೆ ಎಲ್ಲೋ ಒಂದು ಕಡೆ ಮುಖ್ಯಮಂತ್ರಿಗಳು ಈಗ ತೀರ್ಮಾನವನ್ನು ಮಾಡಬೇಕಾಗುತ್ತೆ. ಒಂದು ಕಡೆ ಸುಪ್ರೀಂ ಇವತ್ತು ನ್ಯಾಯಾಲಯದಲ್ಲೂ ಕೂಡ ಈಗಾಗಲೇ ಇವತ್ತು ವಿಚಾರಣೆ ಕೂಡ ಬರ್ತಾ ಇದೆ ಹನಿ ಟ್ರ್ಯಾಪ್ ವಿಚಾರಣೆಗೆ ಸಂಬಂಧಪಟ್ಟಂತೆ. ಹೀಗಾಗಿ ಸಾಕಷ್ಟು ಕುತೂಹಲಕ್ಕೆ ಎಡೆಮಾಡಿಕೊಟ್ಟಿದೆ ಹನಿ ಟ್ರ್ಯಾಪ್ ಅನ್ನೋ ಒಂದು ವಿಚಾರ ಯಾವ ರೀತಿಯಾಗಿ ತಿಳ್ಕೊಳ್ಳುತ್ತೆ ಅನ್ನುವಂಥದ್ದು. ಮತ್ತು ಮುಖ್ಯಮಂತ್ರಿಗಳು ಕೂಡ ಈ ಒಂದು ತನಿಖೆಗೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ಮಾಡ್ಬೋದು ಅನ್ನೊಂದು ನಿಟ್ಟಿನಲ್ಲಿ ಕೂಡ ಚಿಂತನೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಅದು ಕೇವಲವಾಗಿ ಒಂದು ಅಂದರೆ ಈಗಾಗಲೇ ಹನಿ ಟ್ರ್ಯಾಪ್ ಅನ್ನು ಮಾಡಿಸಿದಂಥವರು ರಾಜ್ಯ ಕಾಂಗ್ರೆಸ್ನಲ್ಲಿ ಪ್ರಬಲ ನಾಯಕರು ಮತ್ತು ಎಲ್ಲೊಂದು ಕಡೆ ಮುಖ್ಯಮಂತ್ರಿ ಸ್ಥಾನದ ಪ್ರಬಲ ಆಕಾಂಕ್ಷೆ ಅನ್ನುವಂಥವ್ರು ಕೂಡ ಹೇಳಲಾಗ್ತಾ ಇದೆ. ಹೀಗಾಗಿ ಅವ್ರನ್ನ ಇಲ್ಲ ಒಂದು ಕಡೆ ಕೇವಲವಾಗಿ ಕಟ್ಟಿ ಹಾಕಬೇಕು ಅನ್ನೋ ನಿಟ್ಟಿನಲ್ಲಿ ಮಾತ್ರ ಈ ಒಂದು ಹನಿ ಟ್ರ್ಯಾಪ್ ಅನ್ನೋ ಒಂದು ವಿಚಾರವನ್ನು ಬಳಕೆಯನ್ನು ಮಾಡ್ತಾ ಇದ್ದಾರೆ ಅನ್ನೋ ಬಗ್ಗೆ ಕೂಡ ಈಗ ಹೇಳಿ ಬರ್ತಾ ಇರುವಂಥದ್ದು. ಆದರೆ ಯಾವುದೇ ಕಾರಣಕ್ಕೂ ಕೂಡ ಈ ಒಂದು ಹನಿ ಟ್ರ್ಯಾಪ್ ಅನ್ನೋ ಒಂದು ವಿಚಾರ ಈ ಪ್ರಕರಣದ ಮುಖಾಂತರವಾಗಿ ತನಿಖೆಯ ಮುಖಾಂತರವಾಗಿ ತಾರ್ಕಿಕ ಅಂತ್ಯಕ್ಕೆ ಕೊಂಡೊಯ್ಯುವಲ್ಲ ಸರ್ಕಾರವೇ ಅನ್ನೋ ಮಾತುಗಳು ಕೂಡ ಈಗಾಗಲೇ ಕೇಳಿ ಬರ್ತಾ ಇರುವಂಥದ್ದು. ಶರ್ಮಿತಾ, ಫೈನ್, ಥ್ಯಾಂಕ್ ಯು ಕೃಷ್ಣ ತಮ್ಮೆಲ್ಲ ಇನ್ಫಾರ್ಮೇಷನ್ಗೆ.